ಎಲ್ಲರಿಗೂ ನಮಸ್ಕಾರ. ಈಗ ಡಾಕ್ಟರ್ ಅಜಿತ್ ಹರೀಶಿ ಅನ್ನುವರು ಬರೆದಿರುವಂಥ ಒಂದು ಕವಿತೆ ಪರಿವರ್ತನೆ. ಈ ಪರಿವರ್ತನೆ ಕವಿತೆಯ ಕುರಿತಾಗಿ ಒಂದಿಷ್ಟು ಚರ್ಚೆ ಮಾಡುವ. ಮೊದಲನೇದಾಗಿ ಕವಿಯ ಬಗ್ಗೆ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಹರೀಶಿ ಗ್ರಾಮದವರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಹುಟ್ಟೂರಿನ ಸರ್ಕಾರಿ ಶಾಲೆಗಳಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಶಿರಸಿಯಲ್ಲಿ ಮತ್ತು ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯದಿಂದ ವೈದ್ಯಕೀಯ ಪದವಿಯನ್ನು ಪಡ್ಕೊಂಡಿದ್ದಾರೆ. ಆಕ್ಯುಪಂಕ್ಚರ್ ಚಿಕಿತ್ಸೆ ಮತ್ತು ಹಿಪ್ನೋಥೆರಪಿ ಚಿಕಿತ್ಸೆಯನ್ನು ಮಾಡುವಂಥ ವೈದ್ಯರಾಗಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಹರೀಶಿಯಲ್ಲಿ ಖಾಸಗಿಯಾಗಿ ವೈದ್ಯ ವೃತ್ತಿಯನ್ನು ಇವರು ನಿರ್ವಹಿಸ್ತಿರುವವರು. ಪ್ರವೃತ್ತಿಯಲ್ಲಿ ಬಹಳ ಮುಖ್ಯವಾಗಿ ಬರವಣಿಗೆ, ಕವನಗಳು, ಕಥಾ ಸಂಕಲನಗಳನ್ನು, ಅಂಕಣ ಬರಹಗಳನ್ನು, ವಿಮರ್ಶಾ ಕೃತಿಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿದ್ದಾರೆ. ಇವರು ಹಲವು ಸ್ಪರ್ಧೆಗಳಲ್ಲಿ ಕೂಡ ವಿಜೇತರಾದವರು. ಇವರು ಕಸಾಪ ದತ್ತಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿದ್ದಾವೆ, ಇವರ ಸಾಧನೆಗಳನ್ನು ಗುರುತಿಸಿಕೊಂಡು. ಇಂತಹ ಕವಿ ಅಜಿತ್ ಹರೀಶಿಯವರು ಪರಿವರ್ತನೆ ಅನ್ನುವಂಥ ಕವಿತೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಬಹುಶಃ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡುವಂಥದ್ದು. ಪರಿವರ್ತನೆ ಜಗತ್ತಿನ ನಿಯಮ ಅಂತ ಒಂದು ಮಾತಿದೆ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಪರಿವರ್ತನೆ ಜಗದ ನಿಯಮ ಹೌದಾದರೂ ಕೂಡ ಅದರ ನಡುವೆ ಒಂದಿಷ್ಟು ನಾವು ಯೋಚನೆ ಮಾಡುವಂತಹ ಸಂದರ್ಭದೊಳಗಡೆ ವರ್ತಮಾನದಲ್ಲಿ ನಾವಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಕವಿತೆಯನ್ನು ಅರ್ಥ ಮಾಡಿಕೊಳ್ಳಬೇಕಿದೆ ನಾವು. ಕವಿತೆಯನ್ನು ಆರಂಭದಲ್ಲಿ ಓದಿಬಿಡ್ತೇನೆ ಒಮ್ಮೆ. ಪರಿವರ್ತನೆ. ಅಜಿತ್ ಹರೀಶಿ. ನನ್ನೂರಿನಿಂದ ಶಾಲೆಗೆ ಹೋಗಲಿದ್ದ ರಸ್ತೆ ಬರೀ ಮಣ್ಣು. ಸಾರ ದಾಟಿ ಸಾಗಿ ರಂಜಲು, ನೇರಲೆ, ಸಂಪಿಗೆ, ಮುಳ್ಳಣ್ಣು, ನುರುಕಲು, ಪನ್ನೇರಲೆ, ದಡಸಲು, ಪರಗೆ, ಗೇರಣ್ಣು, ಬೆಟ್ಟದ ಸೇಬು, ನೆಲ್ಲಿ, ಪೇರಲೆ, ಮಾವು, ಪರಂಗಿ ಹಣ್ಣು. ನೋಡಿದ್ದು ಹರಿವ ಹಾವು, ನೋಡಿದ್ದು ಹರಿವ ಹಾವು, ನವಿಲು, ಗೀಜಗನಗೂಡ, ಅಪರೂಪಕ್ಕೆ ಉಪ್ಪು ತಿನ್ನಲು ಬರುವ ಉಡ, ಬುಗುರಿ, ಗೋಲಿ, ಪೆಟ್ಲಂಡೆ ಆಡಿದ್ದೆವು ಚಿನ್ನಿದಾಂಡ. ಮರಕೋತಿ ಮುಗಿದು ಅಭಿವೃದ್ಧಿಯ ಬಡಬಡ. ಗೂಜಿನ ಮರದ ಕಾಂಡದ ಬ್ಯಾಟು ಕೆತ್ತಿ ಸ್ವಲ್ಪ ಸಪಾಟಾದ ಒಂದಿಷ್ಟು ಅಗಲ ಜಾಗ ಉತ್ತಿ, ಇತ್ತ 3 ಅತ್ತ 3 ಗೂಟ ಹುಗಿದು ಬಾಲು ಒಗೆದು ಬ್ಯಾಟು ಬೀಸಿ ಕ್ರಿಕೆಟ್ಟು ಆಡಿದುದು. ಜನ ಜಾಸ್ತಿಯಾಗಿ ಜಾಗ ಮೈದಾನವಾಗಿ 11 ಜನರ ತಂಡವಾಗಿ ಪಂದ್ಯಾಟ ಶುರುವಾಗಿ ಮೈದಾನ ಅಳೆದು ಅದು ಸಣ್ಣದೆಂದು ತೀರ್ಮಾನವಾಗಿ ಬಂದು ನಿಂತದ್ದು ಬುಲ್ಡೋಜರ್, ಬದಿ ಸರಿ ಡೇಂಜರ್. ಸೈಡು ಸ್ಕ್ರೀನು, ಪೆವಲಿಯನ್ನು, ಹಸಿರಿಲ್ಲವಿನ್ನು, ಕಾಲೇಜು ಹತ್ತಿರವಿಲ್ಲದೆ ಬಂತು ಊರು ಬಿಡೋ ಸೀನು. ವಿಜ್ಞಾನ ಇವೆಲ್ಲ ಅಪ್ರಯೋಜಕ, ಅಜ್ಞಾನ ಎಂದಿತು. ಭ್ರಮೆ ಹುಟ್ಟಿಸಿ ಪ್ರಯೋಗಾಲಯದಲ್ಲಿ ಕೂಡಿ ಹಾಕಿತು. ಹೊಸ ಲೋಕದ ಪಯಣ ಶುರುವಾಗಿದ್ದು ಮಾತ್ರ ಗೊತ್ತು. ಜಗಮಗದ ಮತ್ತು ನೋಡುತ್ತಲೇ ಮುಗಿದಿತ್ತು. ಮತ್ತೆಳೆಯುವ ಹೊತ್ತು ಊರು ಕೈಬೀಸಿ ಕರೆಯುತ್ತಿತ್ತು. ಅಲ್ಲೀಗ 11 ಹೈದರ ಕೊರತೆ ಕೂಡ ಇತ್ತು. ನನ್ನೂರ ತಲುಪಲು ಈಗಿರುವ ಯಾವ ರಸ್ತೆಯೂ ಮಣ್ಣಿನದಾಗಿ ಉಳಿದಿಲ್ಲ. ಹಾದಿ ಬದಿ ಮರಗಳಿಲ್ಲ. ಅಲ್ಲೀಗ ಕಾಡಿಲ್ಲ, ಇರುವುದು ಅಕೇಶಿಯಾ ಪ್ಲಾಂಟೇಶನ್. ಹೊಸ ಲೇಔಟ್ ಕಟ್ಟಲು ಬೇಕಿದೆ ನೋ ಅಬ್ಜೆಕ್ಷನ್. ಹೊಸ ಲೇಔಟ್ ಕಟ್ಟಲು ಬೇಕಿದೆ ನೋ ಅಬ್ಜೆಕ್ಷನ್. ಇದು ಹರೀಶಿಯವರು ಬರೆದಿರುವಂಥ ಕವನ. ಹಲವು ಯೋಚನೆಗಳಿಗೆ ಇದು ಅವಕಾಶ ಮಾಡಿಕೊಡ್ತದೆ. ಬಾಲ್ಯದಲ್ಲಿ ಹೇಗಿದ್ದೆ ತಾನು, ಬೆಳೀತಾ ಮತ್ತೆ ಸಿಟಿಗೆ ಅಥವಾ ನಗರಕ್ಕೆ ಹೋಗಿರುವಂಥದ್ದು, ಅಲ್ಲಿ ಉದ್ಯೋಗ ಎಲ್ಲ ಮಾಡಿಕೊಂಡು ಮತ್ತೆ ಹಿಂತಿರುಗಿ ಊರಿಗೆ ಬರುವಾಗ ಮೊದಲಿದ್ದ ಸ್ಥಿತಿ ಇತ್ತೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಇದೆ ಇಲ್ಲಿ, ಅಥವಾ ಪ್ರಶ್ನೆಗೆ ಉತ್ತರ ಕೂಡ ಇದೆ. ಮೊದಲಿದ್ದ ಸ್ಥಿತಿ ಇಲ್ಲ ಅಂತ ಹೇಳುವಂಥದ್ದು. ಇವತ್ತು ನಾವು ಹೇಳ್ತೇವೆ ಅಭಿವೃದ್ಧಿಯ ಹೆಸರಲ್ಲಿ ಅವನತಿಯ ಕಡೆಗೆ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಅದೇ ವಿಚಾರ ಇಲ್ಲಿ ಆಶಯವಾಗಿ ಕವಿತೆಯಲ್ಲಿ ವ್ಯಕ್ತವಾಗಿದೆ. ಹಿಂದೆ ಇದ್ದಂತಹ ಹಳ್ಳಿಯ ಬದುಕು, ಗ್ರಾಮೀಣ ಬದುಕು, ಸೊಗಸಾದಂಥ ಬದುಕು ಇವತ್ತು ನಗರೀಕರಣ ಆಗಿದೆ, ಅಥವಾ ಹಳ್ಳಿಯ ಜನ ಎಲ್ಲರೂ ಕೂಡ ನಗರದ ಕಡೆಗೆ ಹೊರಟು ನಿಂತಿರುವಂತಹ ಒಂದು ವಿದ್ಯಮಾನದೊಳಗಡೆ ಅಂತಹ ಒಂದು ವರ್ತಮಾನ ಸ್ಥಿತಿ ನಮ್ಮ ಕಣ್ಣೆದುರಿಗಿದೆ. ನನಗೆ ಈ ಕವಿತೆ ಓದುವಾಗ ನೆನಪಿಗೆ ಬರುವಂಥದ್ದು ಬಹಳ ಮುಖ್ಯವಾಗಿ ಕೆಲವು ವರ್ಷಗಳ ಹಿಂದೆ ಒಂದು ಕಡೆ ಓದಿದ್ದೆ ನಾನು. ಕಳೆದ 600 ವರ್ಷಗಳಲ್ಲಿ ಆಗದ ಬದಲಾವಣೆ ಕಳೆದ 25 ವರ್ಷದಲ್ಲಿ ಆಯಿತು ಅಂತೇಳಿ. ಈಗ ಬದಲಾವಣೆಯ ವೇಗ ಬಹಳ ಕ್ಷಿಪ್ರಗತಿಯಲ್ಲಿ ಬದಲಾವಣೆ ಆಗ್ತಿದೆ, ವೇಗ ಹೆಚ್ಚಾಗಿದೆ ಅಂತೇಳಿ. ಅದು ಈ ಕವಿತೆಯಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಹೇಗೆ ಆಗಿದೆ?
ಎಲ್ಲವೂ ಕೂಡ ಪರಿವರ್ತನೆ ಆಗಿದೆ ಅಂತೇಳಿ ಬಾಲ್ಯದ ನೆನಪುಗಳನ್ನು ಹೇಳುತ್ತಾರೆ. ಬಾಲ್ಯದಲ್ಲಿ ಶಾಲೆಗೆ ಹೋಗ್ತಿದ್ದ ಅಂಥ ಸಂದರ್ಭದಲ್ಲಿದ್ದಂಥ ರಸ್ತೆ ಅಥವಾ ಆ ದಾರಿ ಹೇಗಿತ್ತು, ಮಣ್ಣಿನ ದಾರಿ, ಮಣ್ಣಿನ ರಸ್ತೆ ಇತ್ತು, ಜೊತೆಗೆ ಆ ಕಡೆಗೆ ಈ ಕಡೆ ನಡೆದುಕೊಂಡು ಹೋಗುವಂಥದ್ದು ಬಾಲ್ಯದಲ್ಲಿ. ಅಂತಹ ಬಾಲ್ಯದ ದಿನಗಳು. ಆ ಕಡೆ ಈ ಕಡೆ ಗುಡ್ಡ ಕಾಡುಗಳಲ್ಲಿ ನಾನಾ ಜಾತಿಯ ಗಿಡ ಮರಗಳು, ನಾನಾ ಜಾತಿಯ ಹಣ್ಣು ಹಂಪಲುಗಳು, ಹಾಗೆಯೇ ನಾನಾ ಜಾತಿಯ ಪ್ರಾಣಿ ಪಕ್ಷಿಗಳ ಉಲ್ಲೇಖ ಈ ಕವಿತೆಯಲ್ಲಿ ಬರ್ತದೆ. ಹಾಗೆಯೇ ಮುಂದಕ್ಕೆ ಏನಾಯಿತು ಅಂತ ಹೇಳಿದರೆ, ಸ್ವಲ್ಪ ದೊಡ್ಡವನಾಗುವಾಗ ಅಲ್ಲಿ ಕ್ರಿಕೆಟ್ ಆಟದ ವಿಚಾರ ಬರ್ತದೆ. ಬೇರೆ ಬೇರೆ ರೀತಿಯ ಆಟ ಆಡಿದ್ದೇವೆ ನಾವು. ಒಂದು ಸಾಂಪ್ರದಾಯಿಕವಾಗಿ ಹಳ್ಳಿಗಳಲ್ಲಿ ಬೇರೆ ಬೇರೆ ಮರ ಅಥವಾ ಏನು ವಸ್ತುಗಳನ್ನು ಇಟ್ಟುಕೊಂಡು ಆಟ ಆಡಿರುವಂಥದ್ದು, ಮತ್ತು ಗದ್ದೆಯಲ್ಲಿ ಗೂಟ ಹಾಕಿ ಕ್ರಿಕೆಟ್ ಆಟ ಆಡಿರುವಂಥದ್ದು, ಅಲ್ಲಿ ಬ್ಯಾಟ್ ಬೀಸಿದ್ದು, ಚೆಂಡು ಹಾಕಿದ್ದು ಇತ್ಯಾದಿ ಎಲ್ಲ ನೆನಪು ಮಾಡಿಕೊಡ್ತಾರೆ. ಕೊನೆಗೆ ಜನ ಜಾಸ್ತಿ ಆಯಿತು, ಜಾಗ ವಿಸ್ತಾರ ಆಯಿತು, ಅಲ್ಲಿಗೆ ಕ್ರಿಕೆಟಿನ ಟೀಮಿನ ವಿಚಾರ ಬಂತು, 11 ಜನ ಸೇರಿತು ಅನ್ನುವಂಥ ವಿಚಾರಲ್ಲೇ ಹೇಳ್ತಾರೆ. ಕೊನೆಗೆ ಅದು ಯಾವುದು ಮೈದಾನ ಅಳೆದು ಸಣ್ಣದಾಯಿತು ಅಂಥೇಳಿ ಅಲ್ಲಿಗೆ ಬುಲ್ಡೋಜರ್ ಬಂತು ಅಂತ ಹೇಳುವಂಥದ್ದು ವಿಚಾರ ಇದೆ. ಬುಲ್ಡೋಜರ್ ಸಂಸ್ಕೃತಿ ಅಂತ ನಾವು ಹೇಳ್ತೇವೆ. ತಂತ್ರಜ್ಞಾನ ಬಂತು ಅನ್ನುವಂಥ ಒಂದು ಸಂದರ್ಭವನ್ನು ಪ್ರಸ್ತಾಪ ಮಾಡ್ತಾರೆ. ಬಾಲ್ಯ ಇದ್ದಂಥ ದಿನಗಳು ಮತ್ತೆ ತಾನು ಬೆಳೀತಾ ಹೋದ ಹಾಗೆಯೇ ಸಮಾಜದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಕೂಡ ಬೆಳವಣಿಗೆ ಆಗಿದೆ. ವಿಜ್ಞಾನ ತಂತ್ರಜ್ಞಾನ ಬೆಳೀತು, ಬುಲ್ಡೋಜರ್ ಬಂತು. ಒಂದಷ್ಟು ಜನ ಒಂದಷ್ಟು ದಿವಸ ಮಾಡುವಂಥ ಕೆಲಸವನ್ನು ಒಂದರೆಗಳಿಗೆಯಲ್ಲಿ ಈ ತಂತ್ರಜ್ಞಾನ ಮಾಡಿ ಮುಗಿಸ್ತದೆ ಅನ್ನುವಂಥ ವಿಚಾರ. ಹಾಗಾಗಿ ಈ ತಂತ್ರಜ್ಞಾನಗಳು ಬಂದದ್ರಿಂದ ಒಂದಷ್ಟು ಪರಿಸರ ಪ್ರಕೃತಿ ಪರಿವರ್ತನೆ ಆಗಿದೆ, ಸಮಾಜದಲ್ಲಿ ಪರಿವರ್ತನೆ ಆಯಿತು ಅನ್ನುವಂಥ ವಿಚಾರ ಇದೆ. ಅಲ್ಲೊಂದು ಮಾತು ಗಮನಿಸಬೇಕು ನಾವು. ಸಣ್ಣದೆಂದು ತೀರ್ಮಾನವಾಗಿ ಬಂದು ನಿಂತದ್ದು ಬುಲ್ಡೋಜರ್, ಬದಿ ಸರಿ ಡೇಂಜರ್. ಈ ಡೇಂಜರ್ ಅನ್ನುವಂಥದ್ದು ಬರೀ ಬುಲ್ಡೋಜರ್ ಮೈ ಮೇಲೆ ಹರಿಯುವಂಥದ್ದು ಒಂದು, ಇಡೀ ಪರಿಸರದ ಮೇಲೆ ಬುಲ್ಡೋಜರ್ ತಂದು ಒಡ್ಡುವಂತಹ ಪರಿಣಾಮ ಏನಿದೆ ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಿದೆ. ಬುಲ್ಡೋಜರ್ ಸಂಸ್ಕೃತಿ ಅಂತ ನಾವು ಏನು ಹೇಳ್ತೇವೆ, ಇವತ್ತು ಹವಾಮಾನ ವೈಪರೀತ್ಯ ಆಗಿದೆ, ತುಂಬ ವಿಚಾರದಲ್ಲಿ ನಾವು ಆಗಾಗ ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ. ಆದರೆ ಎಲ್ಲದಕ್ಕೂ ಕಾರಣ ಬಹಳ ಮುಖ್ಯವಾಗಿ ಇದು ಪ್ರಕೃತಿ ಸಹಜನೋ ಅಥವಾ ಮಾನವ ಸ್ವಯಂಕೃತವೋ ಅನ್ನುವಂಥ ಪ್ರಶ್ನೆ ಎತ್ತಿಕೊಂಡಾಗ ಅದಕ್ಕೆ ಒಂದಿಷ್ಟು ಯೋಚನೆ ಮಾಡುವಂತಹ ಅಥವಾ ಉತ್ತರವನ್ನು ಕಂಡುಕೊಳ್ಳುವಂಥ ವಿಚಾರ ಈ ಕವಿತೆಯಲ್ಲಿ ನಮಗೆ ಕಾಣಸಿಗ್ತದೆ. ಹಾಗೆಯೇ ಸೈಡು ಸ್ಕ್ರೀನು, ಪೆವಿಲಿಯನ್ನು, ಹಸಿರಿಲ್ಲವಿನ್ನು ಅಂತೇಳಿ ಎಲ್ಲಿ ತಂತ್ರಜ್ಞಾನ ಬಂತು, ಎಲ್ಲಿ ವಿದ್ಯಾಭ್ಯಾಸ ಬಂತು, ಎಲ್ಲಿ ಪೇಟೆಗೆ ಹೋಗುವಂತಹ ಒಂದು ಆಸಕ್ತಿ ಹುಟ್ಟಿಕೊಂಡಿತು, ಆವಾಗ ಹಸಿರಿನ ಕಡೆಗೆ ಅಥವಾ ಇದು ಒಂದು ರೀತಿಯ ಕೈಗಾರಿಕೋದ್ಯಮ ಅಥವಾ ಒಂದು ರೀತಿಯ ನಗರೀಕರಣದ ಪ್ರಕ್ರಿಯೆ ಆರಂಭ ಆಯಿತು. ಆವಾಗ ಹಸಿರಿಗೆ ಸಂಚಕಾರ ಬಂತು ಅನ್ನುವಂಥ ವಿಚಾರ ಇದೆ. ವಿಜ್ಞಾನ ಇವೆಲ್ಲ ಅಪ್ರಯೋಜಕ, ಅಜ್ಞಾನ ಎಂದಿತು, ಹಳ್ಳಿ ಅಥವಾ ಹಿಂದಿನಿಂದ ಬಂದದ್ದು ಇದೆಲ್ಲವೂ ಕೂಡ ಸುಖ ಇಲ್ಲ ಅನ್ನುವಂಥ ವಿಚಾರವನ್ನು ವಿಜ್ಞಾನ ಹೇಳ್ತಿದೆ. ಪ್ರಯೋಜನ ಇಲ್ಲ, ನಾವು ಬೆಳಿಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದನ್ನು ವಿಜ್ಞಾನ ಹೇಳ್ತದೆ. ಹಾಗಾಗಿ ಭ್ರಮೆ ಹುಟ್ಟಿಸಿ ಬಿಟ್ಟಿತು, ಪ್ರಯೋಗಾಲಯದಲ್ಲಿ ಕೂಡಿ ಹಾಕಿತು ನಮ್ಮನ್ನೆಲ್ಲ. ಹಿಂದಿನವರಿಗೆ ನೋಡಿ, ನಮ್ಮ ಹಿರಿಯರಿಗೆಲ್ಲ ಪ್ರಕೃತಿಯೇ ಪ್ರಯೋಗಾಲಯ, ಪ್ರಕೃತಿಯೇ ಪಾಠಶಾಲೆ, ಪ್ರಕೃತಿಯೇ ಸಂಶೋಧನಾಲಯ ಎಲ್ಲವೂ ಆಗಿತ್ತು. ಆದರೆ ಈಗಿನವರಿಗೆ ಎಲ್ಲವೂ ಕೂಡ ಒಂದು ಚೌಕಟ್ಟಿನೊಳಗಡೆ ಪ್ರಯೋಗಾಲಯ ಎಲ್ಲವೂ ಬಂದುಬಿಟ್ಟು ನಾವು ಏನೇನೋ ಸಾಧನೆ ಮಾಡಿದ್ದೇವೆ ಅಂತೇಳಿ ದೊಡ್ಡ ಒಂದು ದುಷ್ಪರಿಣಾಮ ಉಂಟಾಗುವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ವಿಚಾರವೂ ಕೂಡ ಈ ಕವಿತೆಯಲ್ಲಿ ವ್ಯಕ್ತ ಆಗ್ತಾಯಿದೆ. ಹೊಸ ಲೋಕದ ಪಯಣ ಶುರುವಾಗಿದ್ದು ಮಾತ್ರ ಗೊತ್ತು, ಝಗಮಗದ ಮತ್ತು ಪೇಟೆಯ ಒಂದು ಆಕರ್ಷಣೆ, ನಗರಗಳ ಆಕರ್ಷಣೆ, ಝಗಮಗಿಸುವಂಥ ಏನು ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಬದುಕುವಂತಹ ಒಂದು ಆಕರ್ಷಣೆ ಇತ್ಯಾದೆಲ್ಲ ನೋಡುತ್ತಲೇ ಮುಗಿದಿತ್ತು ಮತ್ತಿಳಿಯುವ ಹೊತ್ತು. ಎರಡು ಅರ್ಥ ಇದೆ. ಆ ಒಂದು ಹಂತದವರೆಗೆ ಉದ್ಯೋಗ ಮಾಡಿ ಒಂದು ಸೆಟ್ಲ್ ಆಗಬೇಕು, ಸಿಟಿಯಲ್ಲಿರಬೇಕು, ಹಾಗೆ ಹೀಗೆ ಅನ್ನುವಂಥದ್ದೇನಿದೆ ಅಲ್ಲ, ಅದೆಲ್ಲ ಒಂದು ಮತ್ತು ಏರಿದ ಸಂದರ್ಭ. ಅದೆಲ್ಲ ಮತ್ತು ಇಳಿಯಿತು, ನೋಡುತ್ತಲೇ ಎಲ್ಲವೂ ಬದುಕು ಮುಗಿಯಿತು ಸಿಟಿಯಲ್ಲಿ. ಅದೆಲ್ಲ ಮುಗಿದು ಮತ್ತು ಇಳಿಯುವ ಹೊತ್ತಿಗೆ ಊರು ಕೈ ಬೀಸಿ ಕರೀಲಿಕ್ಕೆ ಶುರು ಮಾಡ್ತದೆ. ಕೊನೆಗೆ ಏನಿದ್ರೂ ಕೂಡ ಮಣ್ಣಿನಿಂದ ಹುಟ್ಟಿದ್ದು ಮಣ್ಣಿನಿಗೆ ಸೇರಬೇಕು, ಪಂಚಭೂತಗಳಿಂದ ಸೃಷ್ಟಿಯಾದದ್ದು ಪಂಚಭೂತಗಳಲ್ಲಿ ಲೀನ ಆಗಬೇಕು. ಉದ್ಯೋಗದಲ್ಲಿ ಸಿಟಿಗೆ ಹೋಗ್ಬೋದಾದರೆ ಕೊನೆಗೆ ಬರಬೇಕಾದ್ದು ಊರಿಗೆ. ಮತ್ತು ಊರಿಗೆ ಬರುವಂಥ ಹೊತ್ತಿನಲ್ಲಿ ಅಲ್ಲಿ ಈಗ 11 ಹೈದರ ಕೊರತೆ ಕೂಡ ಇತ್ತು ಅಂತೇಳಿ 11 ಮಂದಿ ಕೂಡ ಇಲ್ಲ. ಈಗ ಹಳ್ಳಿಗಳಲ್ಲಿ ಹುಡುಗರು ಇಲ್ಲ, ಸಂಖ್ಯೆ ಇಲ್ಲ, ಎಲ್ಲವೂ ಕೂಡ ಪೇಟೆ ಕಡೆಗೆ ಮನಸ್ಸು ಮಾಡಿದರೆ ಎಲ್ಲ ಪೇಟೆ ಕಡೆಗೆ ವಲಸೆ ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ನನ್ನೂರ ತಲುಪಲು ಈಗಿರುವ ಯಾವ ರಸ್ತೆಯೂ ಮಣ್ಣಿನದಾಗಿ ಉಳಿದಿಲ್ಲ. ಹೌದಲ್ವ, ಈಗ ಎಲ್ಲ ಕಡೆ ಕೂಡ ನೈಸ್ ರೋಡ್ ಅಂತ ಹೇಳ್ತೇವೆ. ಬಹಳ ನಮಗೆ ಸರ್ವ ಋತು ರಸ್ತೆಗಳು ಬೇಕು ಅಂಥೇಳಿ ಎಲ್ಲ ಕಡೆಗಳಲ್ಲಿ ರಸ್ತೆ, ಕಾಂಕ್ರೀಟ್ ರಸ್ತೆ, ಡಾಮರ್ ರಸ್ತೆ, ಬೇರೆ ಬೇರೆ ರೀತಿಯ ಏನು ತುಂಬ ಸಮಯ ಗಟ್ಟಿಯಾಗಿರುವಂಥ ಇರಬೇಕಾದಂಥ ರಸ್ತೆಗಳ ನಿರ್ಮಾಣ ಆಗಿದೆ. ಮಣ್ಣಿನದಾಗಿ ಉಳಿದಿಲ್ಲ. ಇದರ ಅರ್ಥ ಏನು ಅಂತೇಳಿದರೆ ಸಹಜವಾದದ್ದಿಲ್ಲ, ಪರಿಸರ ಸ್ನೇಹಿಯಾದಂಥ ಬದುಕಿಲ್ಲ ಅಂಥೇಳಿ. ಬಹಳ
ಏನು ಆರ್ಟಿಫಿಷಿಯಲ್ ಅಥವಾ ಒಂದು ರೀತಿಯಲ್ಲಿ ಕೃತಕವಾದಂಥ ಎಲ್ಲ ವ್ಯವಸ್ಥೆಗಳು ಬಂದುಬಿಟ್ಟಿದ್ದಾವೆ. ಹಾದಿ ಬದಿ ಮರಗಳಿಲ್ಲ, ಹೌದಲ್ಲೋ? ಮರಗಳನ್ನು ಎಷ್ಟು ನಾಶ ಆಗಿದ್ದಾವೆ ನಾವು ಅಭಿವೃದ್ಧಿ ಹೆಸರಲ್ಲಿ. ಅಲ್ಲೀಗ ಕಾಡಿಲ್ಲ, ಕಾಡು ಕೂಡ ಇಲ್ಲ. ಇದ್ದರೆ ಅಕೇಶಿಯಾ ಪ್ಲಾಂಟೇಶನ್ ಅಂತ ಹೇಳ್ತಾರೆ. ಇದ್ದರೂ ಕೂಡ ಇವತ್ತು ಕೃಷಿಯಲ್ಲಿ ಕೂಡ ಕಾಡು ಸಂಪೂರ್ಣ ನಾಶ ಆಗಿಬಿಟ್ಟು ಏನು ವಾಣಿಜ್ಯ ವ್ಯಾಪಾರ ಅಥವಾ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಮಾಡುವಂಥ ಕೃಷಿ ಬಂದದ್ದು. ಹಾಗಾಗಿ ಎಲ್ಲ ಜೀವ ವೈವಿಧ್ಯ ನಾಶ ಆಗ್ತಿದೆ ಅನ್ನುವಂಥ ವಿಚಾರ ಇದೆ. ಅಂಥ ಒಂದು ನೋವು ವಿಷಾದವನ್ನು ಈ ಕವಿತೆಯಲ್ಲಿ ವ್ಯಕ್ತಪಡಿಸ್ತಾರೆ. ಹೊಸ ಲೇಔಟ್ ಕಟ್ಟಲು ಬೇಕಿದೆ, ನೋ ಅಬ್ಜೆಕ್ಷನ್. ಹೊಸ ಲೇಔಟ್ ಕಟ್ಟೋದಕ್ಕೆ ಪ್ಲ್ಯಾಂಟೇಷನ್ ಒಂದು ಕಡೆಗೆ, ಅಕೇಶಿಯಾ ಪ್ಲ್ಯಾಂಟೇಷನು ಅದು ಬಹಳ ನಮ್ಮ ಊರಿದ್ದಲ್ಲ, ಅದು ನಮ್ಮ ಗ್ರಾಮೀಣ ಪರಿಸರದಲ್ಲಿ ಎಲ್ಲಿಯೋ ಅಕೇಶಿಯಾ ಬಂದು ನಾವು ನೆಟ್ಟಿದ್ದೇವೆ, ಪ್ಲಾಂಟೇಷನ್ ಮಾಡ್ತೇವೆ. ಮತ್ತು ಹೊಸ ಲೇಔಟ್ ಕಟ್ಟಬೇಕು, ಲೇಔಟಿನ ವಿಚಾರ ಬರ್ತದೆ, ಅದಕ್ಕೆ ನೋ ಅಬ್ಜೆಕ್ಷನ್ ಕೂಡ ಬೇಕಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಂದರೆ ಒಂದು ರೀತಿಯ ಜನಸಂಖ್ಯಾ ಸ್ಫೋಟ, ಮತ್ತೊಂದು ಅಭಿವೃದ್ಧಿಯ ಸ್ಫೋಟ, ಮತ್ತೊಂದು ಪರಿಸರ ಹಾನಿ ಮಾಡ್ತಿರುವಂಥ ಮಾಲಿನ್ಯದ ಸ್ಫೋಟದ ವಿಚಾರಗಳು ಕೂಡ ಎಲ್ಲವೂ ಇಲ್ಲಿ ಪ್ರಸ್ತಾಪ ಆಗ್ತಾಯಿದೆ. ಹಾಗಾಗಿ ಒಂದು ಹೇಗೆ ಮಗು ಒಂದು ಹುಟ್ಟಿ ಬೆಳೆದು ವೃದ್ಧಾಪ್ಯಕ್ಕೆ ಬರುವ ಅಷ್ಟು ಹೊತ್ತಿಗೆ ಎಷ್ಟೆಲ್ಲ ಸಮಾಜದಲ್ಲಿ ಮತ್ತು ಪರಿಸರದಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥದ್ದು, ಬದಲಾವಣೆಯ ಜೊತೆಗೇ ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾರೆ ಕೊನೆಗೆ. ಹೇಗೆ ಈ ಪ್ರಕೃತಿಯನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಒಂದು ಆಶಯ ಇಲ್ಲಿರುವಂಥದ್ದು. ಮುಖ್ಯವಾಗಿ ಸುಮ್ಮನಿರಬೇಕಾದ ಎಲ್ಲ ಈ ಬದಲಾವಣೆ ನೋಡಿಕೊಂಡು ಸುಮ್ಮನಿರಬೇಕಾದಂಥ ಅಸಹಾಯಕತೆ ಕೂಡ ಈ ಕವಿತೆಯೊಳಗಡೆ ವ್ಯಕ್ತ ಆಗ್ತಾಯಿದೆ. ಏನೂ ಮಾಡಲಿಕ್ಕಾಗದಂಥ ಪರಿಸ್ಥಿತಿ. ಎಲ್ಲರಿಗೂ ಓದಿದವರು, ಎಲ್ಲರಿಗೂ ಗೊತ್ತಿರುವವರೇ, ನಮಗೆಲ್ಲ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ. ಆದರೆ ಒಂದು ರೀತಿಯ ಪರಿವರ್ತನೆಯ ವೇಗದ ನಡುವೆ ನಾವು ಸಿಕ್ಕಾಕೊಂಡು ಅಸಹಾಯಕರಾಗಿರುವಂಥ ಒಂದು ವಿಚಾರ ಈ ಪರಿವರ್ತನೆ ಕವಿತೆಯಲ್ಲಿ ಬಹಳ ಸುಂದರವಾಗಿ ವ್ಯಕ್ತವಾಗಿದೆ. ನಾವೆಲ್ಲ ವಿಚಾರ ಮಾಡುವಂತಹ ಒಂದು ಸಂಗತಿ ಈ ಕವಿತೆಯಲ್ಲಿ ಹುದುಗಿದೆ ಅಂತ ಹೇಳುತ್ತಾ ನಮಸ್ಕಾರ.